ಮೇಡಮ್ ಇತ್ತೀಚಿನ ದಿನಗಳಲ್ಲಿ RCB ಎಲ್ಲ ಮ್ಯಾಚ್ ಗೆಲ್ತಾ ಇದೆ, ಎಷ್ಟು ಖುಷಿ ಇದೆ ಅಂತ ನಿಮಗೆ? ಖುಷಿ ಇದೆ. ಲಾಸ್ಟ್ ಮ್ಯಾಚ್ ಅಂತೂ ಸಖತ್ತಿತ್ತು. ಲಾಸ್ಟ್ ಓವರ್ ಧೋನಿ ಔಟ್ ಆದಾಗಂತೂ ನಮ್ಮ ಇಲ್ಲಿ ಬೆಂಗಳೂರಲ್ಲಿ ಇದ್ದಿದ್ದಕ್ಕಿಂತ ಮಳೆ ಇದ್ದು ಬಟ್ ಚೆನ್ನಾಗಿತ್ತು ಮ್ಯಾಚ್. ಲಾಸ್ಟ್ ಮ್ಯಾಚ್ ಅಂತೂ ಚೆನ್ನಾಗಿತ್ತು. ಫಸ್ಟಿಂದ ಎಲ್ಲ ಸೋಲ್ತಾ ಬರ್ತಾ ಇತ್ತು, ಆಮೇಲೆಲ್ಲ ಕಂಟಿನ್ಯೂ ಗೆಲ್ತಾ ಬಂದರು. ಹೌದು. ಹೇಗೆ ಅನಿಸ್ತು ಅಂತ ನೀವು ಅಂದ್ಕೊಂಡಿದ್ರೆ ಅವರು ಪ್ಲೇ ಆಫ್ಗೆಲ್ಲ ಬರ್ತಾರೆ? ಸೋಲ್ತಿರೋ ಮ್ಯಾಚ್ ನೋಡಿದ್ರೆ ಪ್ಲೇ ಆಫ್ ಆಲ್ವೇಸ್ RCB ಫ್ಯಾನ್ಸ್ ನಿಮಗೆ ಗೊತ್ತಿದೆ ಎಷ್ಟು ಲಾಯಲ್ ಅಂತ. ಸೊ ನಮಗೆ ಹೋಪ್ಸ್ ಇತ್ತು ವಿನ್ ಆಗ್ತಾರೆ, ಪ್ಲೇ ಆಫಿಗೆ ಬರ್ತಾರೆ ಅಂತ. ಬಟ್ CSK ಸ್ವಲ್ಪ ಸ್ಟ್ರಾಂಗ್ ಇತ್ತಲ್ಲ, 50-50 ಚಾನ್ಸಸ್ ಇತ್ತು. ಬಟ್ RCB ವಿನ್ ಆಗಿದ್ದು ಖುಷಿ ಆಯಿತು. ಫಸ್ಟಿಂದೆಲ್ಲ ಮ್ಯಾಚ್ ಸೋಲ್ತಾ ಬಂದ ಕಾರಣದಿಂದ ಅಶ್ವಿನಿ ಮೇಡಮ್ಗೆ ಒಂದಿಷ್ಟು ಅಭಿಮಾನ ಟ್ರೋಲ್ಸ್ ಆಗಿತ್ತು. ಅಶ್ವಿನಿ ಮ್ಯಾಮ್ ವಿಶ್ ಮಾಡಿದ್ದಕ್ಕೆ ನಮ್ಮ RCB ಇದಾಗ್ತಿದೆ ಅಂತ ಯಾರೋ ಒಂದಷ್ಟು ಟ್ರೋಲ್ ಮಾಡಿದರು. ಬಟ್ ಅವ್ರಿಗೂ ಇದಕ್ಕೂ ಏನು ಸಂಬಂಧ? ಈಗ ಅದನ್ನು ಟ್ರೋಲ್ ಮಾಡ್ತಿದ್ದಾರೆ. ಮನೆ ಮಹಾಲಕ್ಷ್ಮಿ ವಿಶ್ ಮಾಡಿದ್ದಕ್ಕೆ ಈಗ ನೋಡಿ ನಮ್ಮ RCB ಇದಾಗ್ತಿದೆ ಅಂತ. ಸೊ ನಮ್ಮ RCB ಹೇಗಿದ್ರು ಚೆನ್ನಾಗಿ ಆಡ್ತಾರೆ. ನಿಮಗೆ ಗೊತ್ತಿದೆ ಫ್ಯಾನ್ ಬೇಸ್ ಹೇಗಿದೆ ಅಂತ. ಸೊ ಅಶ್ವಿನಿನ ಇದು ಮಾಡೋದು ಇಟ್ಸ್ ರಾಂಗ್ ಥಿಂಗ್. ಬಟ್ ಟ್ರೋಲ್ಸ್ ಮಾಡೋರು ಅನ್ನೆಸೆಸರಿ ಟ್ರೋಲ್ ಮಾಡ್ತಾರೆ. ಬಟ್ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಮ್ಯಾಮ್ಗೆ ಏನಿದೆ ಫ್ಯಾನ್ ಬೇಸು ಎಲ್ರಿಗೂ ಗೊತ್ತಿದೆ. ಸೊ ಅವ್ರ ಬಗ್ಗೆಗೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಹಾಂ, ನೀವೇ ನೋಡಿದ್ದೀರಾ ಇವನ್ ಇನ್ಸ್ಟಾದಲ್ಲೂ ಐ ವಿಲ್ ಬಿ ದೇರ್ ಅಶ್ವಿನಿ ಮ್ಯಾಮ್ ಅಂತ ಎಷ್ಟು ಪೋಸ್ಟ್ಗಳು ಹಾಕ್ತಿದ್ರು. ಸೊ ಸಪೋರ್ಟ್ ಮಾಡೋರು ಇದ್ದೇ ಇರ್ತಾರೆ, ಹೇಟರ್ಸ್ ಇದ್ಮೇಲೆ ಸಪೋರ್ಟರ್ಸು ಇದ್ದೇ ಇರ್ತಾರೆ. ಇಟ್ಸ್ ರಾಂಗ್ ಥಿಂಗ್. ಈ ಥರ ಟ್ರೋಲ್ಸ್ ಮಾಡೋಕ್ಕಂತಾನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಅಂತಲೇ ಇರ್ತಾರಲ್ಲ, ಇಟ್ಸ್ ರಾಂಗ್ ಥಿಂಗ್. ಏನು ಮಾಡೋಕ್ಕಾಗಲ್ಲ, ತಲೆ ಕೆಡ್ಸ್ಕೊಬಾರ್ದು ಅಂಥವ್ರಿಗೆಲ್ಲ ಅಷ್ಟೇ. ನಮ್ಮ RCB ವಿನ್ ಆಗಲಿ ಅನ್ನೋದು ಆಸೆ ಇದೆ. ಫೈನಲ್ಸಿಗೆ ಬರಲಿ. ಇನ್ನೂ ಸ್ಟ್ರಾಂಗ್ ಇದೆ ಟೀಮ್ ಎಲ್ಲ. ಸೊ ರಾಯಲ್ ಅವರನ್ನೆಲ್ಲ ಇದು ಮಾಡಿ ಪ್ಲೇ ಆಫ್ ವಿನ್ ಆಗಿ ಬರಲಿ, RCB ವಿನ್ ಆಗಲಿ, ಫೈನಲ್ಸಿಗೆ ಬರಲಿ ಅನ್ನೋದೇ ನನ್ನ ಇದು. ರಾಜಸ್ಥಾನ್ ರಾಯಲ್ಸ್ ಸ್ವಲ್ಪ ಮತ್ತು ಹೈದರಾಬಾದ್ ಅವರು ಸ್ಟ್ರಾಂಗ್ ಇದ್ದಾರೆ. ಸೊ ಇವರಿಬ್ಬರು ವಿನ್ ಆಯಿತು ಅಂದರೆ ಡೆಫಿನೆಟ್ಲಿ RCB ವಿನ್ ಆಗುತ್ತೆ. ಈ ಸಲ ಕಪ್ ನಮ್ಮದೇ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.